ಏಷ್ಯಾ ಕಪ್ಪಲ್ಲಿ ಇಂಡಿಯಾ ವಿನ್ ಆಗಿದೆ, ಆದರೆ ಟ್ರೋಫಿ ತಗೊಂಡಿಲ್ಲ. ನಿನ್ನೆ ದುಬೈನಲ್ಲಿ ನಡೆದ ಮ್ಯಾಚಲ್ಲಿ ಇಂಡಿಯಾ ಪಾಕಿಸ್ತಾನದ ಮೇಲೆ 5 ವಿಕೆಟಿಂದ ವಿನ್ ಆಗಿದೆ. ಸೊ ಈ ವಿಜಯೋತ್ಸವನ ಬರೀ ಕೈಯಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಟೀಮ್. ಸೊ ಇದಕ್ಕೆ ಕಾರಣ ಏನಂದರೆ ಇಬ್ಬರ ಮಧ್ಯೆ ಇರುವಂತಹ ದ್ವೇಷ. ಕಾರಣ ಪಹಲ್ಗಾಮ್ ಅಟ್ಯಾಕ್. ನರಿ ಬುದ್ಧಿಯ ಪಾಕಿಸ್ತಾನ ಭಾರತದ ಟೂರಿಸ್ಟ್ ಪ್ಲೇಸ್ ಆದಂಥ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಮೇಲೆ ಅಟ್ಯಾಕ್ ಮಾಡಿ 26 ಜನ ಭಾರತೀಯ ಟೂರಿಸ್ಟ್ಗಳನ್ನು ಕೊಂದಿದ್ರು. ಆದ ಕಾರಣ ಭಾರತ ಆಪರೇಷನ್ ಸಿಂಧೂರನ್ನು ಕೈಗೊಳ್ತು. ಸೊ ಈ ಯುದ್ಧದಲ್ಲಿ ಗೆದ್ದವರು ಯಾರು ಅಂತ ಇಂಡಿಯಾ ನಾವೆಷ್ಟು ಉರುಳಿಸಿದ್ದೀವಿ, ಎಷ್ಟು ಇದು ಮಾಡಿದ್ದೀವಿ, ಹಾನಿ ಮಾಡಿದ್ದೀವಿ, ಟೆರರಿಸ್ಟ್ಗಳನ್ನ ಸಪೋರ್ಟ್ ಮಾಡೋ ದೇಶಕ್ಕೆ ಅಂತ ಸಾಕ್ಷಿ ಸಮೇತ ತೋರಿಸಿದ್ರೆ, ಪಾಕಿಸ್ತಾನದ ಕ್ರಿಕೆಟ್ ಪ್ಲೇಯರ್ ಶಾಹಿದ್ ಅಫ್ರಿದಿ ಯಾವ್ಯಾವುದೋ ಗುಜರಿ ಗಾಡಿ ಈ ಐಟಮ್ಗಳನ್ನೆಲ್ಲ ಗಾಡಿನಲ್ಲಿ ತುಂಬಿಕೊಂಡು ನಾವೇ ಯುದ್ಧ ಗೆದ್ದಿದ್ದೀವಿ ಅಂತ ಊರೆಲ್ಲ ಪ್ರೊಸೆಷನ್ ಮಾಡಿದ್ರು, ವಿಜಯೋತ್ಸವ ರ್ಯಾಲಿ ಥರ ಮಾಡಿದ್ರು. ಸೊ ಅದು ಏನಂದರೆ ಸುಳ್ಳಾಗಿದ್ರೂ ಅಷ್ಟು ವಿಜೃಂಭಿಸ್ಕೊಂಡು ಮಾಡಿದ್ರು. ಸೊ ಈಗೇನೆಂದರೆ ಒಂದು ಏಷ್ಯಾ ಕಪ್ ಸ್ಟಾರ್ಟ್ ಆದಾಗಿಂದ ಒಂದು ಎದ್ದಿತ್ತು ಅಭಿಯಾನ, ಏನಂದರೆ ಬಾಯ್ಕಾಟ್ ಮಾಡಬೇಕು, ಏಷ್ಯಾ ಕಪ್ಪನ್ನೇ ಬಾಯ್ಕಾಟ್ ಮಾಡಬೇಕು ಅಂದ್ಬಿಟ್ಟು. ಆದರೆ ಬಾಯ್ಕಾಟ್ ಮಾಡಿಲ್ಲ, ಎದ್ದು ಟ್ರೋಫಿನ ಈಸ್ಕೊಳ್ದೇ ಹಾಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಬರೀ ಕೈನಲ್ಲಿ. ಕಾರಣ ಯಾಕೆ ಅಂದರೆ ಪಾಕಿಸ್ತಾನದ ಇಂಟೀರಿಯರ್ ಮಿನಿಸ್ಟರ್ ಮೊಹಸಿನ್ ನಖ್ವಿ ಅಂದ್ಬಿಟ್ಟು ಈತ ಬಂದು ಒಂದು ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಪ್ರೆಸಿಡೆಂಟ್ ಕೂಡ, ಅದೇ ಥರ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಪ್ರೆಸಿಡೆಂಟ್ ಕೂಡ, ಸೊ ಚೇರ್ಮನ್ ಕೂಡ ಅದೇ ಹಂಗಾಗ್ಬಿಟ್ಟು ಆತನೇ ಈ ಟ್ರೋಫಿ ಏನಿದೆ ಅದನ್ನು ಕೊಡಬೇಕಾಗಿತ್ತು. ಸೊ ಆದ್ದರಿಂದ ಇಂಡಿಯಾ ಟೀಮ್ ಏನು ಮಾಡಿದೆ, ಸೊ ಈತ ಪಾಕಿಸ್ತಾನಿ, ಜೊತೆಗೆ ಪಾಕಿಸ್ತಾನಿ ಕ್ರಿಕೆಟ್ ಬೋರ್ಡ್ ಪ್ರೆಸಿಡೆಂಟು. ಸೊ ಆತ ಪಾಕಿಸ್ತಾನಿ ಆಗಿರೋ ಕಾರಣದಿಂದ ನಾವು ಆತನ ಕೈನಲ್ಲಿ ಇದನ್ನು ಟ್ರೋಫಿನ ನಾವು ಇಸ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ಹೇಳಿದರು. ಇದೇ ಥರ ಯಾವ ಮ್ಯಾಚಲ್ಲೂ ಕೂಡ ಏಷ್ಯಾ ಕಪ್ನಲ್ಲಿ ಇಂಡಿಯಾ ಪಾಕಿಸ್ತಾನ ಟೀಮು ಹ್ಯಾಂಡ್ಶೇಕ್ ಕೂಡ ಮಾಡಿಲ್ಲ. ಸೊ ಆ ಕಾರಣದಿಂದಾಗಿ ಈಗ ನಾವು ಬೇರೆ ಯಾರ ಕೈಲಾದರೂ ಕೊಡಿಸಿ, ದುಬೈನವ್ರ ಕೈಲಿ ಯಾರ ಕೈಲಾದರೂ ಕೊಡಿಸಿ ಅಂದ್ಬಿಟ್ಟು ಇವರು ಡಿಮ್ಯಾಂಡ್ ಮಾಡಿದ್ದಾರೆ. ಆದರೆ ಅದಕ್ಕೆ ಅವರು ಒಪ್ಕೊಂಡಿಲ್ಲ. ಸೊ ನಾವು ಇವ್ರಿಗೆ ಕೊಡೋದಾದರೆ ಇವರೇ ಕೊಡಲಿ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಅದಕ್ಕೆ ಇವರು ಬೇಡ ಅಂತ ಹೇಳಿದ್ದಾರೆ. ಆದ್ದರಿಂದ ಅವರು ಟ್ರೋಫಿ ಮತ್ತು ಮೆಡಲ್ಸು ಮತ್ತು ಏನಿದೆ ಎಲ್ಲನೂ ವಾಪಸ್ ತೊಗೊಂಡೋಗಿದ್ದಾರೆ. ಆತ ಪ್ರೆಸಿಡೆಂಟ್ ಆಗಿರೋದ್ರಿಂದ, ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಕೊಡೋದಿಲ್ಲ ನಾವು ಬೇರೆಯವ್ರ ಕೈಲಿ ಕೊಡೋದಾದರೆ ಅಂದ್ಬಿಟ್ಟು ವಾಪಸ್ ತೊಗೊಂಡೋಗಿದ್ದಾರೆ. ಅದೇ ರೀತಿ ಪಾಕಿಸ್ತಾನ್ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗಾ ಏನಿದ್ದಾರೆ, ಈ ಸೆಕೆಂಡ್ ಪ್ರೈಸ್ದು ರನ್ನರ್ ಅಪ್ ಚೆಕ್ನ ಇಸ್ಕೊಂಡು ಅಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದಾನೆ. ಆದರೆ ಪಾಕಿಸ್ತಾನ್ ಟೀಮ್ ಕ್ಯಾಪ್ಟನ್ ಏನು ಹೇಳಿದ್ದಾನೆ ಅಂದರೆ, ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ಚೇರ್ಮನ್ ಅವರು ಆದಮೇಲೆ ಅವರೇ ಕೊಡಬೇಕು, ಬೇರೆಯವ್ರು ಕೊಡೋಕ್ಕೆ ಬರೋಲ್ಲ ಅಂತ ಹೇಳಿದ್ದಾನೆ. ನಾವು ಈಸ್ಕೊಳ್ಳೋಕೆ ರೆಡಿ ಇರಬೇಕಲ್ಲ ಪಾಪ, ನೀವು ಕೊಡೋರಿದ್ರು. ಫಸ್ಟ್ ಆಫ್ ಆಲ್ ವಿನ್ ಆಗಿರೋರು ನಾವು ಯಾವ ಟೀಮೂ ವಿನ್ ಆಗಿರೋ ಟ್ರೋಫಿ ಇಸ್ಕೊಂಡೇ ಇಲ್ಲ. ಸೊ ಯಾಕೆ ಇಸ್ಕೊಂಡಿಲ್ಲ ಅಂತಂದರೆ ಈ ರೀಸನ್ ಬರುತ್ತೆ. ಸೊ ಇಡೀ ಪ್ರಪಂಚ ನೋಡಿದೆ, ನಿಮ್ಮ ಮಾನನ ತಮ್ಮ ಮಾನನ ತಾವೇ ರಾಜ ಹಾಕ್ಕೊಂಡಿದ್ದಾರೆ ಪಾಕಿಸ್ತಾನ ಈ ಒಂದು ಇನ್ಸಿಡೆಂಟ್ನಲ್ಲಿ. ಬೇರೆಯವ್ರ ಕೈಲಿ ಕೊಡಿಸಿದ್ರೆ ಈ ಇನ್ಸಿಡೆಂಟು ಅಟ್ಲೀಸ್ಟ್ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ. ಸೊ ಈಗ ಇಡೀ ಪ್ರಪಂಚಕ್ಕೇ ಮೋದಿ ಒಂದು ಟೀಮನ್ನು ಮಾಡಿ ಕಳಿಸ್ಕೊಟ್ಟು ಎಲ್ಲರಿಗೂ ಹೇಳಿ, ನಾವು ಈ ಥರ ಇದು ಮಾಡಿದ್ರು, ಕೆಣಕಿದ್ರು, ಅದಕ್ಕೆ ನಾವು ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ ಅಂದ್ಬಿಟ್ಟು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಎಷ್ಟು ದೇಶ ಇದ್ದಾವೆ ಸುಮಾರು, ಅಷ್ಟು ದೇಶಕ್ಕೆಲ್ಲ ಒಬ್ಬೊಬ್ಬರನ್ನ ಒಂದು ಟೀಮ್ ಮಾಡಿ ಕಳಿಸಿ ಎಲ್ಲರಿಗೂ ಮನವರಿಕೆ ಮಾಡಿದ್ದಾರೆ. ಸೊ ಈ ಕಾರಣದಿಂದಾಗಿ ನಮ್ಮ ಹುಡುಗರು ವಿನ್ ಆದ್ರೂ ಟ್ರೋಫಿ ಇಲ್ಲದೇ ಬರೀ ಕೈನಲ್ಲಿ ಸೆಲೆಬ್ರೇಟ್ ಮಾಡೋ ಥರ ಆಗಿದೆ. ಇದು ಎರಡು ದೇಶಗಳಿಗೂ ಇರುವಂಥ ಒಂದು ಎಷ್ಟು ದ್ವೇಷ ಇದೆ ಅನ್ನೋಂಥ ಒಂದು ಉದಾಹರಣೆ. ಏಕೆಂದರೆ ಅವರು ಮಾಡಿದ್ದ ತಪ್ಪಿಗೆ ಅವರು ಇವತ್ತು ಪಶ್ಚಾತ್ತಾಪ ಪಟ್ಟರೂ ಏನೂ ಪ್ರಯೋಜನ ಆಗಲ್ಲ.
ಎರಡೂ ದೇಶಗಳು ಚೆನ್ನಾಗಿ ಒಂದು ಇದರಲ್ಲಿ ಹೋಗ್ತಾ ಇದ್ದಾಗ ಕೆಣ್ಕೋದು ಮತ್ತೆ ಮತ್ತೆ ಕೆಣ್ಕೋದು ಅವ್ರು ಚಾಳಿ ಮಾಡ್ಕೊಂಬಿಟ್ಟಿದ್ದಾರೆ. ಇಂಥ ಪಾಕಿಸ್ತಾನಕ್ಕೆ ಈ ಥರ ಆಗಲೇಬೇಕು. ಇದಿಷ್ಟು ಈ ವಿಡಿಯೋದ ಹೈಲೈಟ್ಸ್. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.